ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನದೀಪ ಟ್ಯುಟೋರಿಯಲ್ಸ್. ಇವತ್ತಿನ ಕ್ಲಾಸ್ದೊಳಗೆ ಸೆಕೆಂಡ್ PUC ಕನ್ನಡ ಪಗೆಯಂ ಬಾಲಕನೆಂಬರೆ ಒಂದು ಪದ್ಯದ ಸಾರಾಂಶವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಈ ಪದ್ಯವನ್ನು ಬರೆದವರು ಶತಕ ಕವಿ ಎಂದೇ ಪ್ರಖ್ಯಾತರಾದ ಪುಲಗೇರಿ ಸೋಮನಾಥನವರು. ಸೋಮೇಶ್ವರ ಶತಕದಿಂದ ಈ ಒಂದು ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕೆಲವು ವಿಷಯಗಳನ್ನು ಬಲ್ಲವರಿಂದ ತಿಳಿಯಬೇಕು. ಕೆಲವು ವಿಷಯಗಳನ್ನು ಶಾಸ್ತ್ರ ಮತ್ತು ಪುರಾಣ ಸಂಪ್ರದಾಯಗಳನ್ನು ಕೇಳುವುದರ ಮೂಲಕ ತಿಳಿಯಬೇಕು. ಕೆಲವು ವಿಷಯಗಳನ್ನು ಕೆಲಸ ಮಾಡುವವರಿಂದ ನೋಡಿ ತಿಳಿಯಬೇಕು. ಇನ್ನೂ ಕೆಲವು ವಿಷಯಗಳನ್ನು ನಮ್ಮ ಸ್ವಂತ ಜ್ಞಾನದಿಂದ ತಿಳಿಯಬೇಕು. ಕೆಲವು ವಿಚಾರಗಳನ್ನು ಸಜ್ಜನರ ಸಹವಾಸದಿಂದ ತಿಳಿಯಬೇಕು. ಹೇಗೆ ಹಲವು ಹಳ್ಳಗಳು ಸೇರಿ ಸಮುದ್ರವಾಗುವಂತೆ ಮನುಷ್ಯರು ಕೂಡ ಹಲವಾರು ಮಾರ್ಗಗಳಿಂದ ಜ್ಞಾನವನ್ನು ಪಡೆದುಕೊಂಡು ಸರ್ವಜ್ಞನಾಗಬೇಕು. ಅನುಭವಿಸಲಾಗದ ಹಣ ಅದು ಎಷ್ಟಿದ್ದರೂ ಕೂಡ ಪ್ರಯೋಜನವಿಲ್ಲ. ಮುಪ್ಪಿನ ಸಮಯದಲ್ಲಿರುವ ಸಂದರ್ಭದಲ್ಲಿ ತಂದೆ ತಾಯಿಗಳನ್ನು ಸಾಕದ ಮಗನಿದ್ದು ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನವಿಲ್ಲ. ಬೆಳೆಗೆ ಸೂಕ್ತ ಸಮಯದಲ್ಲಿ ಮಳೆ ಬಾರದೆ ಪೈರು ಒಣಗಿದ ಮೇಲೆ ಮಳೆ ಬಂದರೆ ಆ ಮಳೆಗೆ ಯಾವುದೇ ರೀತಿಯಾದಂತಹ ಮಹತ್ವವಿಲ್ಲ. ಕಷ್ಟ ಕಾಲದಲ್ಲಿ ಬಂದು ನೋಡದ ಬಂಧುಗಳಿದ್ದರೂ ಯಾವುದೇ ರೀತಿಯ ಪ್ರಯೋಜನವಿಲ್ಲ. ಹೀಗೆ ನೋಡುವುದಾದರೆ ಕಷ್ಟದ ಸಮಯದಲ್ಲಿ ಎರಗುವ ಒಂದು ಹುಲ್ಲುಕಡ್ಡಿಯೂ ಕೂಡ ಬೆಟ್ಟದಂತೆ ಭಾಸವಾಗುತ್ತದೆ. ಬೇವಿನ ಎಲೆಯನ್ನು ಚಿಗುರೆಂದು ತಿಂದರೆ ಅದು ರುಚಿಯಾಗಿರುವುದೇ? ಚೇಳು ಚಿಕ್ಕದಿದೆ ಎಂದು ಪ್ರೀತಿಯಿಂದ ಹಿಡಿದುಕೊಳ್ಳಲು ಹೋದರೆ ಅದು ಕಚ್ಚದೇ ಇರುವುದೇ? ಹಾವಿಗೆ ಹಾಲನ್ನು ಕುಡಿಸಿ ಸಾಕಿದ ಮಾತ್ರಕ್ಕೆ ಅದು ತನ್ನ ವಿಷವನ್ನು ಬಿಡದೇ ಇರುವುದೇ? ಪಕ್ಷಿಯನ್ನು ಸಾಕುವನೆಂದು ಯಾರಾದರೂ ಗೂಬೆ ಮರಿಯನ್ನು ತಂದು ಸಾಕುವವರೇ? ಅದೇ ರೀತಿಯಾಗಿ ಶತ್ರುವಿನ ಹಗೆಯನ್ನು ಬಾಲಕನೆಂದು ನಿರ್ಲಕ್ಷಿಸಲು ಸಾಧ್ಯವೇ? ಆದ್ದರಿಂದ ಯಾವುದೇ ಚಿಕ್ಕ ಸಂಗತಿಗಳನ್ನು ನಿರ್ಲಕ್ಷಿಸಬಾರದೆಂದು ಸೋಮನಾಥನವರು ತಿಳಿಸಿದ್ದಾರೆ. ಬಂಡೆಯನ್ನು ಸೀಳಬೇಕೆಂದು ಆನೆಯಿಂದ ತುಳಿಸಿದರೆ ಅದು ಸಾಧ್ಯವಾಯಿತೇ? ಅದನ್ನು ಸೀಳಲು ಸಣ್ಣದಾಗಿರುವ ಚಾಣಗಳೇ ಸಾಕು. ಉಪಾಯವನ್ನು ಬಲ್ಲವನು ಒಬ್ಬನೇ ಆದರೂ ಕೂಡ ಅವನು 1000 ಜನಕ್ಕೆ ಸಮಾನ. ಅತಿ ಭಾರದ ವಸ್ತುವನ್ನು ಎತ್ತಲು ದೊಡ್ಡ ಮರದಿಂದ ಸಾಧ್ಯವಿಲ್ಲ, ಆದರೆ ಅದು ಒಂದು ಸಣ್ಣ ಮೀಟುಗೋಲಿನಿಂದ ಸಾಧ್ಯ. ಸನ್ನೆಗೆ 1000 ಮಂದಿಯಷ್ಟು ಕಾಲಾಳಿನ ಶಕ್ತಿ ಇರುತ್ತದೆ. ಅದಕ್ಕೆ ಶಕ್ತಿಗಿಂತ ಯುಕ್ತಿಗೆ, ಗಾತ್ರಕ್ಕಿಂತ ಸಾಮರ್ಥ್ಯಕ್ಕೆ ಪ್ರಾಮುಖ್ಯತೆ ಕೊಡಬೇಕೆಂದು ಕವಿಯವರು ತಿಳಿಸಿದ್ದಾರೆ. ವೀರನಾಗುವ ಬಯಕೆ ಇರುವವನಿಗೆ ಆಯುಧವನ್ನು ಕೈಯಲ್ಲಿ ಹಿಡಿದು ಎದುರಿಗಿರುವ ಶತ್ರುವನ್ನು ಕೊಲ್ಲುವ ಸಾಮರ್ಥ್ಯವಿದ್ದಾಗ ಮಾತ್ರ ಅವನು ವೀರನಾಗುತ್ತಾನೆ. ಮಂತ್ರಿಯಾಗಲು ಬಯಸುವವನು ಪ್ರಪಂಚದ ಎಲ್ಲ ರೀತಿಯ ಚಮತ್ಕಾರವನ್ನು ತಿಳಿದುಕೊಂಡಿರುವ ಬುದ್ಧಿಜೀವಿಯಾದಾಗ ಮಾತ್ರ ಮಂತ್ರಿಯಾಗಲು ಯೋಗ್ಯತೆಯುಳ್ಳವನಾಗಿರುತ್ತಾನೆ. ಹಾಗೂ ರಾಜನಾಗಬೇಕಾದರೆ ತಾಳ್ಮೆಯಿಂದ ವಿವೇಕ ಚಿತ್ತದಿಂದ ಆಲೋಚಿಸುವ ಮನಸ್ಸಿರಬೇಕು. ವಿನಃ ಕೋಪವನ್ನು ಮೈಗೂಡಿಸಿಕೊಂಡ ವ್ಯಕ್ತಿ ರಾಜನಾಗಲು ಸಾಧ್ಯವಿಲ್ಲ. ಯೋಗಿಯಾಗಲು ಬಯಸುವವನು ತ್ಯಾಗದ ಗುಣವನ್ನು ಬೆಳೆಸಿಕೊಂಡು ಕಾಮ, ಕ್ರೋಧ, ಲೋಭ, ಮದ ಮತ್ಸರಗಳನ್ನು ತ್ಯಜಿಸುವಂತವನಾಗಿರಬೇಕು. ಈ ಯಾವುದನ್ನು ತ್ಯಜಿಸದೆ ಯೋಗಿಯಾಗಲು ಸಾಧ್ಯವಿಲ್ಲ ಎಂದು ಸೋಮನಾಥನವರು ತಿಳಿಸಿದ್ದಾರೆ. ಮನುಷ್ಯ ತನ್ನ ಹೊಟ್ಟೆಯಲ್ಲಿ ಹೊಲಸನ್ನು ತುಂಬಿಕೊಂಡು ದೇಹದ ಮೇಲ್ಭಾಗದಲ್ಲಿ ಶುಚಿತ್ವವನ್ನು ತೋರಿದರೆ ಅದು ಶುಚಿಯೇ ಎನಿಸುವುದಿಲ್ಲ. ಹಾಗೆಯೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಹಲವಾರು ಪಾಪದ ಕೆಲಸವನ್ನು ಮಾಡಿಕೊಂಡು ಪಾಪದ ನಿವಾರಣೆಗಾಗಿ ತೀರ್ಥ ಸ್ನಾನ ಮಾಡಿದ್ದಕ್ಕೆ ಪಾಪವು ಕೊಚ್ಚಿ ಹೋಗುವುದಿಲ್ಲ. ಅದು ಒಂದು ರೀತಿಯ ಕಾಗೆ ಸ್ನಾನ ಮಾಡಿದಂತೆ. ಬೇವಿನ ಎಲೆಯನ್ನು ಬೆಲ್ಲದ ಪಾಕದಲ್ಲಿ ಅದ್ದಿದ ಮಾತ್ರಕ್ಕೆ ಬೇವಿನ ಎಲೆ ತನ್ನ ಕಹಿಯನ್ನು ಬಿಟ್ಟು ಸಿಹಿಯಾಗುವುದಿಲ್ಲ. ಈ ರೀತಿಯಾಗಿ ಮನಸ್ಸಿನಲ್ಲಿ ನಾನಾ ರೀತಿಯ ಕಲ್ಮಶವನ್ನು ಇಟ್ಟುಕೊಂಡು ಮೇಲ್ನೋಟಕ್ಕೆ ತಾನು ಪರಿಶುದ್ಧನಂತೆ ವರ್ತಿಸಿದರೆ ಯಾವುದೇ ರೀತಿಯ ಪ್ರಯೋಜನವಿಲ್ಲ. ಮನುಷ್ಯನಿಗೆ ಮುಖ್ಯವಾಗಿ ಅಂತರಂಗದ ಶುದ್ಧತೆಯೇ ನಿಜವಾದ ಶುದ್ಧತೆ ಎಂದು ಸೋಮನಾಥನವರು ತಿಳಿಸಿದ್ದಾರೆ. ಇದಿಷ್ಟು ಪಗೆಯಂ ಬಾಲಕನೆಂಬರೆ ಒಂದು ಪದ್ಯದ ಸಾರಾಂಶವಾಗಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.